ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಂಪ್ಯೂಟರ್ ಪ್ರಶ್ನೆಗಳನ್ನು ಹಾಗೂ ಅದರ ಒಂದು ಫುಲ್ ಫಾರ್ಮನ್ನು ಸಂಪೂರ್ಣವಾಗಿ ತಿಳಿಯೋಣ. ಇವು 2ರಿಂದ 3 ಪ್ರಶ್ನೆ ಆಗುವಂತಹ ಸಾಧ್ಯತೆ KPSC ಹಾಗೂ ಮತ್ತು ಕೆ ಎಕ್ಸಾಮಲ್ಲಿ ಸಾಧ್ಯತೆ ಇರತಕ್ಕಂಥದ್ದು. ಮೊದಲನೇದಾಗಿ CPU ಅಂತಂತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಆಗುತ್ತೆ. ಎರಡನೇದಾಗಿ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ, HDD ಹಾರ್ಡ್ ಡಿಸ್ಕ್ ಡ್ರೈವ್, SSD ಸಾಲಿಡ್ ಸ್ಟೇಟ್ ಡ್ರೈವ್, USB ಯೂನಿವರ್ಸಲ್ ಸೀರಿಯಲ್ ಬಸ್. ಅದೇ ರೀತಿಯಾಗಿ GPU ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, LAN ಲೋಕಲ್ ಏರಿಯಾ ನೆಟ್ವರ್ಕ್, WAN ವೈಡ್ ಏರಿಯಾ ನೆಟ್ವರ್ಕ್, HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTPS ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತೇಳಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್, DNS ಅಂದರೆ ಡೊಮೇನ್ ನೇಮ್ ಸಿಸ್ಟಮ್, VPN ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಆಗ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 15ನೇದಾಗಿ ಮ್ಯಾಕ್ ಅಂತಂದರೆ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತಾಗುತ್ತೆ. OS ಅಂದರೆ ಆಪರೇಟಿಂಗ್ ಸಿಸ್ಟಮ್, BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, CSS ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಂತಾಗುತ್ತೆ, SQL ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ನೆಕ್ಸ್ಟ್ ಅದೇ ರೀತಿಯಾಗಿ WWW ವರ್ಲ್ಡ್ ವೈಡ್ ವೆಬ್ ಅಂತಾಗುತ್ತೆ, FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಆಗ್ತಕ್ಕಂಥದ್ದು ಕೇಳಿದ್ದಾರೆ ಎಕ್ಸಾಮಲ್ಲಿ. SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, IMAP ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್, POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ 3, DNS ಅಂದರೆ ಡೊಮೇನ್ ನೇಮ್ ಸಿಸ್ಟಮ್, DHCP ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್, API ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್, CLI ಕಮಾಂಡ್ ಲೈನ್ ಇಂಟರ್ಫೇಸ್ ಆಗ್ತಕ್ಕಂಥದ್ದು. ಇನ್ನು GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೆಕ್ಸ್ಟು IO ಅಂತಂದರೆ ಔಟ್ಪುಟ್ ಇನ್ಪುಟ್, P2P ಪೀರ್ ಟು ಪೀರ್, ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, VoIP ಅಂದರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ML ಮಷೀನ್ ಲರ್ನಿಂಗ್, IoT ಇಂಟರ್ನೆಟ್ ಆಫ್ ಥಿಂಗ್ಸ್, TLD ಅಂದರೆ ಟಾಪ್ ಲೆವೆಲ್ ಡೊಮೈನ್. ನೆಕ್ಸ್ಟ್ ಅದೇ ರೀತಿಯಾಗಿ 40ನೇದು SSL ಅಂದರೆ ಸೆಕ್ಯೂರ್ ಸರ್ಕ್ಯೂಟ್ ಲೇಯರ್, TLS ಅಂದರೆ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯೂರಿಟಿ, JSON ಅಂದರೆ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಷನ್, XML ಎಕ್ಸ್ಚೇಂಜಬಲ್ ಮಾರ್ಕಪ್ ಲ್ಯಾಂಗ್ವೇಜ್, CSV ಕಾಮಾ ಸೆಪರೇಟೆಡ್ ವ್ಯಾಲ್ಯೂಸ್, PDF ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, PNG ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ಸ್, JPEG ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್ ಅಂತೇಳಿ ಆಗ್ತಕ್ಕಂಥದ್ದು. ನೆಕ್ಸ್ಟು 48ನೇದು ಇದು ಕೇಳಿದ್ರೆ ನೋಡಿ, GIF ಅಂದರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್, RAR ಅಂದರೆ ರೋಷಲ್ ಅರ್ಚಿವ್, ಜಿಪ್ ಅಂದರೆ ಇದಕ್ಕೆ ವೆರಿ ಇಂಪಾರ್ಟೆಂಟ್. ಇದು ಜಿಪ್ ಅಂದರೆ ಜೋನಲ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಇದನ್ನು ಕಂಪ್ರೆಸರ್ ಮಾಡೋಕ್ಕೆ ಬಳಸ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟು MIME ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್, VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, NAT ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್, IPSEC ಅಂತ ಬರುತ್ತೆ ಇಂಟರ್ನೆಟ್ ಪ್ರೋಟೋಕಾಲ್ ಸೆಕ್ಯೂರಿಟಿ, DDoS ಅಂತ ಬರುತ್ತೆ ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್. ನೆಕ್ಸ್ಟು OSI ಅಂತ ಬರುತ್ತೆ ಓಪನ್ ಸಿಸ್ಟಮ್ ಕನೆಕ್ಷನ್ ಅಂತ ಆಗುತ್ತೆ, NSA ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, USB ಯೂನಿವರ್ಸಲ್ ಸೀರಿಯಲ್ ಬಸ್, CDN ಕಂಟೆಂಟ್ ಡೆಲಿವರಿ ನೆಟ್ವರ್ಕ್, CD-ROM ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ, DVD ಡಿಜಿಟಲ್ ವರ್ಚುವಲ್ ಡಿಸ್ಕ್, SSD ಸಾಲಿಡ್ ಸ್ಟೇಟ್ ಡ್ರೈವ್, VPA ವೈಫೈ ಪ್ರೊಟೆಕ್ಟೆಡ್ ಆಕ್ಸೆಸ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ AES ಅಂದರೆ ಅಡ್ವಾನ್ಸ್ಡ್ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್, BSOD ಅಂದರೆ ಬ್ಲೂ ಸ್ಕ್ರೀನ್ ಆಫ್ ಡೆತ್, IDE ಅಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್, CLI ಕಮಾಂಡ್ ಲೈನ್ ಇಂಟರ್ಫೇಸ್, DOS ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, FAT ಅಂದರೆ ಫೈಲ್ ಅಲೋಕೇಶನ್ ಟೇಬಲ್ ಅಂತಾಗುತ್ತೆ, NTFS ಅಂದರೆ ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್, SATA ಅಂದರೆ ಸೀರಿಯಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್, RAID ಅಂದರೆ ರಿಡಂಡೆಂಟ್ ಅರೇ ಆಫ್ ಇಂಡಿಪೆಂಡೆಂಟ್ ಡಿಸ್ಕ್ ಅಂತಾಗುತ್ತೆ. ಅದೇ ರೀತಿಯಾಗಿ SAS ಅಂತಂದರೆ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಅಂತಾಗುತ್ತೆ, PaaS ಅಂದರೆ ಪ್ಲಾಟ್ಫಾರ್ಮ್ ಆಫ್ ಆ್ಯಸ್ ಎ ಸರ್ವಿಸ್, IaaS ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವಿಸ್, ಇನ್ನು DaaS ಅಂದರೆ ಡೆಸ್ಕ್ ಆ್ಯಸ್ ಎ ಸರ್ವಿಸ್. ನೆಕ್ಸ್ಟ್ 77 ನೋಡೋಣ. ERP ಅಂತಂದರೆ ಎಂಟರ್ಪ್ರೈಸ್ ರಿಸೋರ್ಸಿಂಗ್ ಪ್ಲಾನಿಂಗ್, CRM ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, CMS ಅಂದರೆ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, LAMP ಅಂದರೆ ಲಿನಕ್ಸ್ ಅಪಾಚೆ MSQ PHP ಇವು. ನೆಕ್ಸ್ಟು JVM ಜಾವಾ ವರ್ಚುವಲ್ ಮೆಷಿನ್, JRE ಜಾವಾ ರನ್ ಟೈಮ್ ಎನ್ವೈರ್ಮೆಂಟ್, IDE ಅಂದರೆ ಇಂಟರ್ಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್, SDK ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಂತ ಆಗುತ್ತೆ. ನೆಕ್ಸ್ಟ್ 85ನೇ ಪ್ರಶ್ನೆ, DPMS ಅಂದರೆ ಕೇಳಿದ ಎಕ್ಸಾಮಲ್ಲಿ
ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. RDBMS ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ORM ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗ್. SEO ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್. SEM ಸರ್ಚ್ ಇಂಜಿನ್ ಮಾರ್ಕೆಟಿಂಗ್. UX ಯೂಸರ್ ಎಕ್ಸ್ಪೀರಿಯನ್ಸ್. UI ಯೂಸರ್ ಇಂಟರ್ಫೇಸ್. TFT ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LED ಲೈಟ್ ಎಮಿಟಿಂಗ್ ಡಯೋಡ್. OLED ಆರ್ಗಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್. UPS ಯುನಿಪ್ರಿಯರಬಲ್ ಪವರ್ ಸಪ್ಲೈ. UGA ವಿಡಿಯೋ ಗ್ರಾಫಿಕ್ಸ್ ಅರೇ. ವೇರಿಯಬಲ್ ಹೇಳ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಯದ ವ್ಯರ್ಥ ಮಾಡಲಾರದೆ ಅದರ ಒಂದು ಡೆಫಿನೇಷನ್ ಮಾತ್ರ ಹೇಳ್ತಕ್ಕಂಥದ್ದು. HDMI ಹೈ ಡೆಫಿನೇಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್. KVM ಕೀಬೋರ್ಡ್ ವಿಡಿಯೋ ಮೌಸ್. RGB ರೆಡ್ ಗ್ರೀನ್ ಬ್ಲೂ. ನೆಕ್ಸ್ಟು CRT ಕ್ಯಾಥೋಡ್ ರೇ ಟ್ಯೂಬ್ ಅಂತ ಆಗುತ್ತೆ. ATX ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್. SMPS ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. PCI ಪೆರಿಫೆರಲ್ ಕಂಪೋನೆಂಟ್ ಇಂಟರ್ಕನೆಕ್ಟೆಡ್. PCIe ಅಂತಾಗುತ್ತೆ, ಪೆರಿಫೆರಲ್ ಕಂಪೋನೆಂಟ್ ಇಂಟರ್ ಕನೆಕ್ಟ್ ನೆಟ್ ಎಕ್ಸ್ಪ್ರೆಸ್. M2 ನೆಕ್ಸ್ಟ್ ಜನರೇಷನ್ ಫಾರ್ಮ್ ಫ್ಯಾಕ್ಟರ್. PCB ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ PDU ಅಂದರೆ ಪವರ್ ಡಿಸ್ಟ್ರಿಬ್ಯೂಷನ್ ಯೂನಿಟ್ ಆಗುತ್ತೆ. SOC ಸಿಸ್ಟಮ್ ಆನ್ ಚಿಪ್ ಆಗುತ್ತೆ. IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಅಪ್ಡೇಟ್ ಆಗ್ತಕ್ಕಂಥದ್ದು. ಇದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.